ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇವರ ದುಡ್ಡು ಕದ್ರೆ ಕಣ್ಣು ಹೋಗ್ಬಿಡುತ್ತೆ, ಪಾಪ ಸುತ್ತಕೊಳ್ಳುತ್ತೆ, ವಂಶ ನಾಶ ಆಗುತ್ತೆ, ಬರಬಾರದ ರೋಗ ಬರುತ್ತೆ. ಹೀಗೆ ಸಾಕಷ್ಟು ಜನ ಭಯ ಭಕ್ತಿಯಿಂದಲೇ ಬದುಕ್ತಾ ಇರ್ತಾರೆ. ಆದರೆ ದೇವಸ್ಥಾನದಲ್ಲಿ ಕೆಲಸ ಮಾಡೋರ ಮೇಲೆ ರೈಡ್ ಆದರೆ ಅವನ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಗ್ತಾ ಇರುತ್ತೆ. CCTV ಇದೆ ಅಂತ ಗೊತ್ತಿದ್ದು ಎಣಿಸ್ತಾನೆ ಹೊಂಡಿ ದುಡ್ಡು ಕದ್ದು ಬಿಡೋ ಖದೀಮರ ವಿಡಿಯೋಗಳು ವೈರಲ್ ಆಗ್ತಲೇ ಇರುತ್ತವೆ. ಮೊನ್ನೆ ಅಯೋಧ್ಯೆಯ ರಾಮ ಮಂದಿರದಲ್ಲೇ ಇಂಥದ್ದೊಂದು ಘಟನೆ ಆಗಿರೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿನ ಉದ್ಯೋಗಿಯೊಬ್ಬ ಕೋಟ್ಯಂತರ ರೂಪಾಯಿಗಳಷ್ಟು ಮೊತ್ತದ ಆಸ್ತಿ ಖರೀದಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಆದರೆ ಅವನು ರಾಮ ಮಂದಿರಕ್ಕೆ ಬಂದ ದುಡ್ಡನ್ನು ಕದ್ದಿದ್ನಾ ಅಥವಾ ಬೇರೆ ಯಾವುದಾದ್ರೂ ಅದು ಹಣನ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಇನ್ನು ಇದೇ ರೀತಿಯ ಕೆಲಸ ಕೆಲ ತಿಂಗಳ ಹಿಂದೆ ತಿರುಪತಿಲಿ ಕೂಡ ಬೆಳಕಿಗೆ ಬಂದಿತ್ತು. ಸೊ ದೇವರ ದುಡ್ಡು ಕದ್ರೆ ಪಾಪ ಬರುತ್ತೆ ಅನ್ನೋ ಭಯ ಸಾಮಾನ್ಯ ಭಕ್ತನಿಗೆ ಮಾತ್ರ. ಅಧಿಕಾರ ವರ್ಗದವರಿಗೆ ಆ ಥರದ ಭಯಗಳಿಲ್ಲ, ಸರ್ಕಾರಕ್ಕೂ ಭಯ ಇಲ್ಲ. ಇನ್ನು ನಮ್ಮಲ್ಲಿ ಹಿಂದೂ ದೇವಾಲಯಗಳ ಹಣವನ್ನು ಸರ್ಕಾರಗಳು ಕೂಡ ಯದ್ವಾ ಬಳಸ್ತಾ ಸಿಕ್ಕಷ್ಟನ್ನು ಗೆಬರ್ಕೊಳ್ತಾ ಬರ್ತಾ ಇದ್ವು. ಆ ಕೆಲಸವನ್ನು ತಮಿಳುನಾಡಿನ DMK ಸರ್ಕಾರ ಸ್ವಲ್ಪ ಜಾಸ್ತಿ ಅನಿಸೋಷ್ಟೇ ಮಾಡ್ತಾ ಇತ್ತು. ದೇವಾಲಯಗಳ ಹಣವನ್ನು ಆ ದೇವಾಲಯಗಳಿಗೆ ಕಾಣಿಕೆ ಕೊಡೋ ಭಕ್ತರ ಅಭಿವೃದ್ಧಿಗೆ ಮತ್ತು ದೇವಾಲಯಗಳ ಜೀರ್ಣೋದ್ಧಾರಕ್ಕಲ್ಲದೆ ಬೇರೆ ಕೆಲಸಗಳಿಗೆ ಬಳಸೋ ಹಾಗಿಲ್ಲ. ಆದರೆ ಸರ್ಕಾರಗಳು ದೇವಾಲಯಗಳ ಹಣವನ್ನು ದೇವಾಲಯಗಳಿಗೆ ಭಕ್ತರಿಗೆ ಬಿಟ್ಟು ಮಿಕ್ಕೆಲ್ಲದಕ್ಕೂ ಬಳಸ್ತಾ ಇದ್ವು. ಸನಾತನವನ್ನು ಬೈತಾನೆ ಸನಾತನ ಮಂದಿರಗಳ ಹಣವನ್ನು ತಿಂದು ಅಲ್ಲಿನ ಸರ್ಕಾರದ ಕೆಲವರು ಕೊಬ್ಬಿದ್ರು. ಈಗ ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ, ನಟ ಕಮ್ ರಾಜಕಾರಣಿ ಜೋಸೆಫ್ ವಿಜಯ್ ಈಗ ದೇವಾಲಯಗಳ ಹಣದ ವಿಷಯದಲ್ಲೊಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಇನ್ನು ಮುಂದೆ ಹಿಂದೂ ದೇವಾಲಯಗಳ ಆದಾಯವನ್ನು ಸರ್ಕಾರ ತನಗಿಷ್ಟ ಬಂದ ಹಾಗೆ ಬಳಕೆ ಮಾಡೋ ಹಾಗಿಲ್ಲ ಅನ್ನೋ ಆದೇಶಕ್ಕೆ ತಮಿಳುನಾಡಲ್ಲಿ ಸಹಿ ಬಿದ್ದಿದೆ. ಹಾಗಾದರೆ ಏನಿದು ಸನಾತನ ಹಣದ ಸೆಕ್ಯುಲರ್ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ಕೇರಳವನ್ನು ದೇವರ ನಾಡು ಅಂತ ಕರೀತಾರೆ. ಆದರೆ ತಮಿಳುನಾಡು ದೇವಾಲಯಗಳ ನಾಡು. ಅಲ್ಲಿ ಸಹಸ್ರಾರು ದೇವಾಲಯಗಳಿವೆ. ಹಾಗೆ ನೂರಾರು ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳು ಕೂಡ ಅಲ್ಲಿವೆ. ಕನ್ಯಾಕುಮಾರಿ, ಮಧುರೈ ಮೀನಾಕ್ಷಿ ದೇವಾಲಯ, ಶ್ರೀರಂಗಮನ ರಂಗನಾಥ ಸ್ವಾಮಿ ದೇವಾಲಯ, ತಂಜಾವೂರಿನ ಬೃಹದೇಶ್ವರ ದೇವಾಲಯ, ರಾಮೇಶ್ವರಂನ ರಾಮನಾಥೇಶ್ವರ, ಪಳನಿಯಲ್ಲಿ ದಂಡಾಯುಧ ಸ್ವಾಮಿ, ಮುರುಗನ 6 ಪ್ರಮುಖ ದೇವಾಲಯಗಳು, ಕಂಚಿ ಕಾಮಾಕ್ಷಿ ದೇವಾಲಯ, ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಮಂದಿರ ಸೇರಿದ ಹಾಗೆ ಸಾಕಷ್ಟು ಪ್ರಮುಖ ಪ್ರಖ್ಯಾತ ದೇವಾಲಯಗಳು ತಮಿಳುನಾಡಲ್ಲಿವೆ. ಇಲ್ಲಿಗೆ ಪ್ರತಿ ವರ್ಷ ಕೋಟ್ಯಂತರ ಭಕ್ತರು ಕೂಡ ಬಂದು ಹೋಗ್ತಾರೆ. ಕೆಲವರು ಭಕ್ತಿಯ ಉತ್ತುಂಗದಲ್ಲಿ ದೇವಾಲಯಗಳಿಗೆ ಬಂದರೆ ಮತ್ತೆ ಕೆಲವರು ಐತಿಹಾಸಿಕ ಮಹತ್ವವನ್ನು ತಿಳಿಯೋದಕ್ಕೆ, ಅಲ್ಲಿನ ಕಲಾ ವೈಭವವನ್ನು ಸವಿಯೋದಕ್ಕೆ ಕೂಡ ದೇವಾಲಯಗಳಿಗೆ ಬರ್ತಾರೆ. ಈ ಟೆಂಪಲ್ ಟೂರಿಸಂನಿಂದ ತಮಿಳುನಾಡಿಗೆ ಸಾಕಷ್ಟು ಆದಾಯವೂ ಬರುತ್ತೆ. ಹಾಗೆ ನೋಡಿದರೆ ತಮಿಳುನಾಡು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಪುರಾತನ ಮತ್ತು ಐತಿಹಾಸಿಕ ದೇವಾಲಯಗಳಿವೆ. ಆದರೆ ಅವುಗಳಿಗೆ ಸಿಗಬೇಕಾದಷ್ಟು ಪ್ರಚಾರ ಸಿಕ್ಕಿಲ್ಲ. ಯಾವ್ಯಾವ ದೇವಾಲಯಗಳು ನಮ್ಮಲ್ಲಿ ಎಲ್ಲೆಲ್ಲಿವೆ, ಅವುಗಳ ಮಹತ್ವ ಏನು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೂ ಇಲ್ಲ. ಅದನ್ನು ತಿಳಿಸ್ಕೊಡೋದಕ್ಕೆ, ಆ ದೇವಾಲಯಗಳ ಸ್ಥಿತಿಗತಿಗಳನ್ನೊಂದಷ್ಟು ಸರಿಪಡಿಸೋದಕ್ಕೆ ನಮ್ಮ ಸರ್ಕಾರಗಳು ಇದುವರೆಗೆ ಆಸಕ್ತಿಯನ್ನು ತೋರಿಸಿಲ್ಲ. ನಮ್ಮಲ್ಲಿ BJPಯನ್ನು ಸ್ವಯಂ ಘೋಷಿತ ಹಿಂದೂ ಪಕ್ಷದ ಸರ್ಕಾರ ಇದ್ದಾಗಲೂ ದೇವಾಲಯಗಳು ಉದ್ಧಾರ ಆಗಲಿಲ್ಲ. ಇನ್ನು ಬೇರೆಯವರಿದ್ದಾಗ ಅವುಗಳ ಬಗ್ಗೆ ಆಸಕ್ತಿ ತೋರೋ ಕೆಲಸ ನಡೀಲಿಲ್ಲ. ಗೆಳೆಯರೆ, ದೇವಾಲಯಗಳು ಜೀರ್ಣೋದ್ಧಾರ ಆದರೆ, ಅವುಗಳಿಗೆ ಪ್ರಚಾರ ಸಿಕ್ಕರೆ, ಅಲ್ಲಿಗೆ ಜನ ಬರೋದಕ್ಕೆ ಶುರು ಆದರೆ ಹಿಂದೂಗಳಿಗೆ ಮಾತ್ರ ಲಾಭ ಆಗೋದಿಲ್ಲ, ಇಡೀ ರಾಜ್ಯಕ್ಕೆ ಲಾಭ ಆಗುತ್ತೆ. ಅವುಗಳ ಸುತ್ತ ಒಂದು ಆರ್ಥಿಕತೆ ಬೆಳೆಯುತ್ತೆ. ಅಲ್ಲಿ ಹೂವು ಕಾಯಿ ಮಾರಾಟ ಮಾಡೋರಿಂದ ಹಿಡಿದು ಹೋಟೆಲ್ಗಳು, ಟ್ರಾವೆಲ್ಸ್, ಕರಕುಶಲ ವಸ್ತುಗಳ ಮಾರಾಟಗಾರರು, ಹೀಗೆ ಸಾಕಷ್ಟು ಜನರಿಗೆ ದೇವಾಲಯ ಬದುಕನ್ನು ಕಟ್ಟಿಕೊಡುತ್ತೆ. ನಮ್ಮಲ್ಲಿನ ನಾಯಕರಿಗದ ಅರ್ಥ ಆಗೋದಿಲ್ಲ. ಆದರೆ ತಮಿಳುನಾಡಲ್ಲಿ ಟೆಂಪಲ್ ಟೂರಿಸಂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ. ಅಲ್ಲಿನ ಸ್ಥಳೀಯ ವ್ಯಾಪಾರನೂ ಹೆಚ್ಚಾಗ್ತಾ ಇದೆ, ಜೊತೆಗೆ ದೇವಾಲಯಗಳ ಹುಂಡಿ ಕೂಡ ತುಂಬುತ್ತಾ ಹೋಗ್ತಾ ಇದೆ. ಹಾಗೆ ಅಲ್ಲಿಗೆ ಹೋಗೋ ಭಕ್ತರ ಪೈಕಿ ನಮ್ಮ ಕರ್ನಾಟಕದವರು ತುಂಬ ಹೆಚ್ಚಿದ್ದಾರೆ. ನಮ್ಮಲ್ಲಿ ಬಹುತೇಕ ಜ್ಯೋತಿಷಿಗಳು ಜಾತಕದಲ್ಲಿ ಸಮಸ್ಯೆ ಇವೆ ಅಂತ ಹೇಳಿ ಸೀದಾ ತಮಿಳುನಾಡಿನ ದೇವಾಲಯಗಳಿಗೆ ರೆಕಮೆಂಡ್ ಮಾಡಿ ಕಳುಹಿಸ್ತಾರೆ. ಅಲ್ಲಿಗೆ ಕಳುಹಿಸೋದ್ರಿಂದ ಇವರಿಗೇನು ಕಮಿಷನ್ ಸಿಗುತ್ತೋ ಅಥವಾ ಯಾರೋ ಹೇಳಿದ್ದನ್ನು ನೋಡಿ ಇವರು ಅದನ್ನು ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಜನ ಅಂತೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದರಿಂದ ಆಗ್ತಾ ಇರೋ ಒಂದೇ ಒಂದು ಒಳ್ಳೆ ಕೆಲಸ ಅಂದರೆ, ಆ ದೇವಾಲಯಗಳ ಕಾರಣಕ್ಕೆ ತಮಿಳುನಾಡಿನ ಸರ್ಕಾರಕ್ಕೆ, ಅಲ್ಲಿನ ಜನಕ್ಕೆ ಹಣ ಬರ್ತಾ ಇದೆ. ಹೀಗಾಗಿ ಆ ದೇವಾಲಯಗಳನ್ನು ಅವರಿನ್ನೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಹೀಗೆ ಹೋಗೋ ಜನ ಅಲ್ಲಿನ ಹುಂಡಿಗಳಿಗೆ ಹಾಕೋ ಹಣ ನೂರಾರು ಕೋಟಿ ರೂಪಾಯಿಗಳಾಗತ್ತೆ. ದೇವಾಲಯಗಳಲ್ಲಿ ಸಂಗ್ರಹ ಆಗೋ ಹಣವನ್ನು ಆ ದೇವಾಲಯಗಳ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಆದರೆ ಅಲ್ಲಿ ಹಾಗಾಗ್ತಾ ಇರಲಿಲ್ಲ. ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸಲಾಗ್ತಾ ಇತ್ತು. ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್ ತಮಿಳುನಾಡಲ್ಲಿನ ಸುಮಾರು 38,667 ದೇವಾಲಯಗಳನ್ನು ಕಂಟ್ರೋಲ್ ಮಾಡ್ತಾ ಇದೆಯಂತೆ. ಇವು ಸರ್ಕಾರದ ಅಧೀನದಲ್ಲಿರೋ ದೇವಾಲಯಗಳು. ಇನ್ನುಳಿದಂತೆ ಸಾಕಷ್ಟು ಪ್ರೈವೇಟ್ ಆಲಯಗಳು ಕೂಡ ಇವೆ. ಅಲ್ಲಿ ಸರ್ಕಾರದ ಅಡಿಯಲ್ಲಿರುವ ದೇವಾಲಯಗಳಿಗೆ ಪ್ರತಿ ವರ್ಷ ಸುಮಾರು 350 ಕೋಟಿಗೂ ಹೆಚ್ಚು ಹಣ ಹರಿದು ಬಂದರೂ ಕೂಡ ಎಂಡೋಮೆಂಟ್ ಇಲಾಖೆಯಲ್ಲಿ ಹಣ ಇರಲಿಲ್ಲ. ಅದು ಬಡ ಇಲಾಖೆ ಅಂತಲೇ ಅನ್ನಿಸ್ಕೊಳ್ತಾ ಇತ್ತು. ಯಾಕೆಂದರೆ ಬಂದ ಹಣವೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ವಿನಿಯೋಗ ಆಗ್ತಾ ಇತ್ತು. ಹೀಗಾಗಿ ಆ ದೇವಾಲಯಗಳಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ವೇತನವನ್ನು
ಆದಾಯವನ್ನು ಹೆಚ್ಚು ಮಾಡೋದಕ್ಕೆ, ಅವರಿಗೊಂದಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಕೂಡ ಆ ಇಲಾಖೆಯಲ್ಲಿ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆ ಹಾಗೆ ಅಂದರೆ ಅಲ್ಲಿಗೆ ಬಂದ ಹಣನೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ವಿನಿಯೋಗ ಮಾಡ್ತಾ ಇದ್ರು. ಇತ್ತೀಚೆಗಲ್ಲಿನ DMK ಸರ್ಕಾರ ಸಮುದಾಯ ಭವನಗಳು, ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ದೇವಾಲಯದ ಹಣವನ್ನು ಬಳಸೋದಕ್ಕೆ ಆದೇಶವನ್ನು ಕೊಟ್ಟಿತ್ತು. ಸುಮಾರು 246 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೌಮೆಂಟ್ಸ್ ಡಿಪಾರ್ಟ್ಮೆಂಟ್ನಿಂದ ಡೈವರ್ಟ್ ಮಾಡೋದಕ್ಕೆ ಸಿದ್ಧತೆಗಳಾಗಿದ್ವು. ಅಷ್ಟರಲ್ಲಿ ಚುನಾವಣೆಗಳು ಬಂದವು, ಸರ್ಕಾರ ಬದಲಾಯಿತು. ಈಗ ಹೊಸ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ದೇವಾಲಯಗಳ ಹಣಕ್ಕೆ ನಾವು ಕೈ ಹಾಕೋದಿಲ್ಲ, ಅದೇನಿದ್ರೂ ದೇವಾಲಯಗಳ ಅಭಿವೃದ್ಧಿಗೆ ಮಾತ್ರ ವಿನಿಯೋಗ ಆಗಬೇಕು ಅಂತ ಹೇಳಿದ್ದಾರೆ. ಇದು ತಮಿಳುನಾಡಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಕೂಡ ಆಗ್ತಾ ಇದೆ. ಅಲ್ಲ ರೀ, ದೇವಸ್ಥಾನದ ದುಡ್ಡಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಅಲ್ಲಿ ಅಂಗಡಿಗಳನ್ನು ಬಾಡಿಗೆಗೆ ಬಿಟ್ರೆ ಅದರಿಂದ ದೇವಾಲಯಕ್ಕೆ ಆದಾಯ ಬರುತ್ತಲ್ಲ, ಆ ಹಣನ ಮತ್ತೆ ದೇವಾಲಯಗಳಿಗೆ ಖರ್ಚು ಮಾಡಬಹುದಲ್ಲ ಅಂತ ನೀವು ಅಂದ್ಕೋಬಹುದು. ನಮ್ಮಲ್ಲಿ ಕೂಡ ಹಾಗೆ ಅಂಗಡಿಗಳನ್ನು ಕಟ್ಟಿ ಬಾಡಿಗೆಗೆ ಕೊಟ್ಟಿರೋದಿದೆ. ಇಲ್ಲಿ ಏನಾಗುತ್ತೆ, ದೇವಾಲಯಗಳು ಕಟ್ಟಿದ ಅಂಗಡಿಗಳಿಗೆ ಬರೋ ಜನ ಸರಿಯಾಗಿ ಬಾಡಿಗೆ ಕೊಡೋದಿಲ್ಲ, ಅವರನ್ನು ಖಾಲಿ ಮಾಡಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋ ಆರೋಪಗಳಿವೆ. ಇನ್ನು ಹಿಂದೂ ಮಂದಿರಗಳ ಕಾಂಪ್ಲೆಕ್ಸ್ ಅಂತ ಅವುಗಳನ್ನು ಹಿಂದೂಗಳಿಗೆ ಮಾತ್ರ ಬಾಡಿಗೆ ಕೊಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಸರ್ಕಾರಿ ಇಲಾಖೆಯ ಅಡಿ ಬರುತ್ತೆ, ಹೀಗಾಗಿ ಜಾತ್ಯತೀತವಾಗಿರುತ್ತೆ. ಯಾರಿಗೆ ದೇವಾಲಯಗಳ ಮೇಲೆ, ಆ ದೇವಾಲಯಗಳಲ್ಲಿರೋ ದೇವರ ಮೇಲೆ ನಂಬಿಕೆ ಇರೋದಿಲ್ವೋ ಅವರು ದೇವಾಲಯದ ಆಸ್ತಿಯಲ್ಲಿ ಬಾಡಿಗೆಗಿದ್ದರೂ ಅದರ ಹಣವನ್ನು ಸರಿಯಾಗಿ ಕೊಡೋದಕ್ಕೆ ಹೋಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ದೇವಾಲಯಗಳ ಹುಂಡಿಗೆ ಹಣ ಹಾಕೋ ಭಕ್ತರು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಅಂತ ಹಣ ಕೊಡೋದಿಲ್ಲ. ಅಲ್ಲಿಗೆ ಬರೋ ಭಕ್ತರಿಗೆ ಅನುಕೂಲಗಳನ್ನು ಕಲ್ಪಿಸಿಕೊಡ್ಲಿ ಅನ್ನೋ ಕಾರಣಕ್ಕೆ ದೇವಾಲಯಗಳಿಗೆ ಹಣ ಕೊಡ್ತಾರೆ. ಊಟದ ವ್ಯವಸ್ಥೆ, ಬಂದ ಭಕ್ತರು ಉಳ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆ, ಕ್ಯೂ ನಿಂತವರಿಗೊಂದಷ್ಟು ಕುಡಿಯುವ ನೀರಿನ ವ್ಯವಸ್ಥೆ, ಅಲ್ಲೇ ಒಂದು ಸಣ್ಣ ವೈದ್ಯಕೀಯ ಸೌಲಭ್ಯ, ಇಂಥವುಗಳನ್ನು ಮಾಡಲಿ ಅಂತ ಹಣ ಕೊಡ್ತಾರೆ. ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಅದನ್ನು ಬಾಡಿಗೆಗೆ ಕೊಟ್ಟು ವ್ಯಾಪಾರ ಮಾಡಿಕೊಳ್ಳಿ, ಬರೋ ಹಣವನ್ನು ತಿಂದು ತೇಗಲಿ ಅಂತ ಅಲ್ಲ. ಸೊ ದೇವಾಲಯಗಳ ಹಣ ದೇವಾಲಯಗಳ ಅಭಿವೃದ್ಧಿಗೆ ಮಾತ್ರ ಬಳಕೆ ಆಗಬೇಕು ಅನ್ನೋ ನಿರ್ಧಾರವನ್ನು ವಿಜಯ್ ಸರ್ಕಾರ ತಗೊಂಡಿದೆ. ಗೆಳೆಯರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್, ಸಮುದಾಯ ಭವನಗಳ ನಿರ್ಮಾಣ ಆಗಬಾರದು ಅಂತಲ್ಲ, ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಅದು ಕೂಡ ಭ್ರಷ್ಟಾಚಾರಕ್ಕೆ ಬಳಕೆ ಆಗುತ್ತೆ ಅನ್ನೋದಾದರೆ, ಅದರಿಂದ ಬರೋ ಹಣ ದೇವಾಲಯಗಳ ಅಭಿವೃದ್ಧಿಗೆ ಬಳಕೆ ಆಗೋದಿಲ್ಲ ಅನ್ನೋದಾದರೆ, ಅವು ಯಾರಿಗೆ ಸಿಗಬೇಕು ಅವರಿಗೆ ಸಿಗೋದಿಲ್ಲ ಅನ್ನೋ ಹಾಗಿದ್ರೆ ಅವು ಆಗದೇ ಇರೋದೇ ಒಳ್ಳೆಯದಲ್ವೇ? ದೇವಾಲಯಗಳ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೇ ಈಗ ಸರ್ಕಾರದ ಹಿಡಿತದಿಂದ ದೇವಾಲಯಗಳನ್ನು ಮುಕ್ತಗೊಳಿಸಿ ಅನ್ನೋ ಕೂಗು ಕೇಳಿ ಬರೋದಕ್ಕೆ ಶುರುವಾಗಿರೋದು. ಈಗ ವಕ್ಫ್ ಬೋರ್ಡ್ನ ಹಣ ಇದೆಯಲ್ಲ, ಅದು ವಕ್ಫ್ ಚಟುವಟಿಕೆಗಳಿಗಲ್ಲದೆ ಬೇರೆದಕ್ಕೆ ಬಳಕೆ ಆಗೋದಿಲ್ಲ. ಇನ್ನು ಕ್ರೈಸ್ತ ಮಿಷನರಿಗಳು ಹಾಗೂ ಚರ್ಚುಗಳಿಗೆ ಬರುವ ಹಣ, ಆದಾಯ ಇದು ಯಾವುದರ ಮೇಲೂ ಸರ್ಕಾರದ ಹಿಡಿತ ಕೂಡ ಇರೋದಿಲ್ಲ. ವಿದೇಶಿ ದೇಣಿಗೆಗಳಿಗೆ ಲೆಕ್ಕ ಕೊಡಿ ಅಂತ ಕೇಳಿದ್ರೇನೆ ಅಮೆರಿಕಾದಿಂದ ಪ್ರೆಷರ್ ಹಾಕೋ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಆದರೆ ಎಲ್ಲ ಸರ್ಕಾರಗಳ ಕಣ್ಣು ಹಿಂದೂ ದೇವಾಲಯಗಳು ಮತ್ತು ಅವುಗಳಿಗೆ ಬರುವ ಹಣದ ಮೇಲೆ ಮಾತ್ರ ಇರುತ್ತೆ. ಯಾಕೆಂದರೆ ನಮ್ಮದು ಸೆಕ್ಯುಲರ್ ದೇಶ ನೋಡಿ, ಅದೆಲ್ಲ ಅಪ್ಲೈ ಆಗೋದು ಇಲ್ಲಿನ ಬಹುಸಂಖ್ಯಾತರಿಗೆ ಮಾತ್ರ. ಇನ್ನು ಇಂಥ ಸಂದರ್ಭದಲ್ಲಿ ದೇವಾಲಯಗಳ ಹಣವನ್ನು ನಾವು ಬೇರೆ ಕೆಲಸಗಳಿಗೆ ಬಳಸೋದಿಲ್ಲ ಅಂತ ತಮಿಳುನಾಡಿನ ಹೊಸ ಸರ್ಕಾರ ಹೇಳ್ತಾ ಇದೆ. ಹಾಗೆ ನೋಡಿದರೆ ಕಾನೂನಿನ ಪ್ರಕಾರ ದೇವಾಲಯಗಳ ಹಣವನ್ನು ದೇವಾಲಯಗಳ ಅಭಿವೃದ್ಧಿಗೆ ಬಿಟ್ಟು ಬೇರೆ ಕೆಲಸಗಳಿಗೆ ಬಳಸುವ ಹಾಗೇ ಇಲ್ಲ. ಆದರೆ ತಮಿಳುನಾಡಲ್ಲಿನ DMK ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಅದೇನೋ ಒಂದು ವಿಶೇಷವಾದಂಥ ಪ್ರೀತಿನೋ ದ್ವೇಷನೋ ಏನೋ ಇತ್ತು. ಹೀಗಾಗಿ ಅವರಿಗೆ ಇಷ್ಟ ಬಂದ ಹಾಗೆ ನಿರ್ಧಾರಗಳನ್ನು ತಗೊಳ್ತಾ ಇದ್ರು. ಈಗ ಹಿಂದಿನ ಸರ್ಕಾರದ ಆದೇಶವನ್ನು ವಿಜಯ್ ಸರ್ಕಾರ ರಿವರ್ಸ್ ಮಾಡಿದೆ. ಹಿಂದೂ ದೇವಾಲಯಗಳ ಹಣ ದೇವಾಲಯಗಳಿಗೆ ಮಾತ್ರ ಅನ್ನೋ ಹೊಸ ಆದೇಶ ದೇವಾಲಯಗಳನ್ನು ಉಳಿಸಿ ಮತ್ತು ಸರ್ಕಾರಿ ಹಿಡಿತದಿಂದ ಮುಕ್ತಗೊಳಿಸಿ ಅಂತ ಹೋರಾಡ್ತಾ ಇರೋರಿಗೆ ಸ್ವಲ್ಪ ಖುಷಿಯನ್ನು ಕೂಡ ಕೊಡ್ತಾ ಇದೆ. ಇಲ್ಲಿ 246 ಕೋಟಿ ರೂಪಾಯಿ ದೇವಾಲಯದ ಹಣವನ್ನು ಖರ್ಚು ಮಾಡಿ 17 ಕಮರ್ಷಿಯಲ್ ಕಾಂಪ್ಲೆಕ್ಸುಗಳು ಹಾಗೂ 29 ಕಲ್ಯಾಣ ಮಂಟಪಗಳನ್ನು ಕಟ್ಟುವ ಹಿಂದಿನ ಸರ್ಕಾರದ ಆದೇಶವನ್ನು ಹೊಸ TVK ಸರ್ಕಾರ ಜೂನ್ 19ನೇ ತಾರೀಕು ರದ್ದುಗೊಳಿಸಿದೆ. ಇದರ ಜೊತೆ ವಿಜಯ್ ಸರ್ಕಾರ ತಮಿಳುನಾಡಲ್ಲಿ ದೇವಾಲಯಗಳ ಜಮೀನು, ಅಲ್ಲಿನ ಆದಾಯ, ಬೇರೆ ಬೇರೆ ರೀತಿಯ ದೇವಾಲಯಗಳ ಆಸ್ತಿಯನ್ನು ಗುರುತಿಸೋದಕ್ಕೆ ಹಾಗೂ ಅದರ ಆಡಿಟ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಗೆಳೆಯರೆ, ತಮಿಳುನಾಡಲ್ಲಿ ದೇವಾಲಯಗಳಿಂದ ಹಾಗೂ ಅವುಗಳಿಗೆ ಸಂಬಂಧಪಟ್ಟ ಆಸ್ತಿಗಳಿಂದ ಬರ್ತಾ ಇರೋ ಹಣ 345 ಕೋಟಿಯನ್ನು ಮುಟ್ಟಿದೆ. ಇದರ ಜೊತೆ ತಮಿಳುನಾಡಲ್ಲಿ ಕೆಲ ದೇವಾಲಯಗಳಿಗೆ ಭಕ್ತರು ಕೊಟ್ಟಿರುವ ಚಿನ್ನದ ದೇಣಿಗೆಯನ್ನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ಬ್ಯಾಂಕ್ಗಳಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಸಿಕ್ಕಿರೋ ಲೆಕ್ಕಾಚಾರದ ಪ್ರಕಾರ ಒಟ್ಟು 1074 kgಯಷ್ಟು ಚಿನ್ನ ಬ್ಯಾಂಕಲ್ಲಿದೆಯಂತೆ. ಇದರಿಂದ ಪ್ರತಿ ವರ್ಷ 17.81 ಕೋಟಿ ರೂಪಾಯಿ ಬಡ್ಡಿ ಕೂಡ ಬರ್ತಾ ಇದೆಯಂತೆ. ಇನ್ನು ಪಳನಿ ದೇವಾಲಯದಲ್ಲಿನ ಹುಂಡಿಗೆ 3 ಕೋಟಿಯಷ್ಟು ಹಣ ಬಂದಿದ್ದು ಚಿನ್ನ, ಬೆಳ್ಳಿ ಹಾಗೂ ಡಾಲರ್ ರೂಪದಲ್ಲಿ ಕೂಡ ದೇಣಿಗೆ ಸಂದಾಯ ಆಗಿದೆ. ಸೊ
ತಮಿಳುನಾಡಿನ ದೇವಾಲಯಗಳಿಗೆ ಆದಾಯದ ಕೊರತೆ ಏನಿಲ್ಲ. ಆದರೆ ಆ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇರೋದ್ರಿಂದ ಅಲ್ಲಿನ ಮುಜರಾಯಿ ಇಲಾಖೆ ಅಥವಾ ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಹಣದ ಕೊರತೆಯನ್ನು ಎದುರಿಸ್ತಾ ಇತ್ತು. ಹೀಗಾಗಿ ದೇವಾಲಯಗಳ ಜೀರ್ಣೋದ್ಧಾರ ಕೂಡ ನಿಧಾನಗತಿಯಲ್ಲಿ ನಡೀತಾ ಇತ್ತು. ಈ ಹಿಂದೆ 2025-26 ಸಾಲಲ್ಲಿ 125 ಕೋಟಿ ರೂಪಾಯಿ ವೆಚ್ಚದಲ್ಲಿ 2662ಕ್ಕೂ ಹೆಚ್ಚು ದೇವಾಲಯಗಳ ಜೀರ್ಣೋದ್ಧಾರ ಆಗುತ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಎಷ್ಟು ಹಣ ಹೋಗಿ ಸೇರಬಹುದು ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳಿ. ಗೆಳೆಯರೆ, ಹಿಂದೂ ದೇವಾಲಯಗಳ ಬಗೆಗಿನ ಈ ತಾತ್ಸಾರ ಕೇವಲ ತಮಿಳುನಾಡಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಮಾಡಲಾಗ್ತಾ ಇದೆ. ಈ ವಿಷಯದಲ್ಲಿ ಈಗ ವಿಜಯ್ ಸರ್ಕಾರ ತಗೊಳ್ತಾ ಇರೋ ಕ್ರಮ ಇದೆಯಲ್ಲ, ಅದು ನಿಜಕ್ಕೂ ಸ್ವಾಗತಾರ್ಹ. ಜನ ಬಯಸೋದಿದನ್ನೇ. ರಾಜಕೀಯ ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ, ಡೋಂಗಿ ಸೆಕ್ಯುಲರಿಸಮ್ ಅನ್ನು ಬಿಟ್ಟು ಜನಪರವಾಗಿ ಕೆಲಸ ಮಾಡಿದರೆ ಅಲ್ಲಿ ಜಾತಿ ಮತಗಳ ಹೆಸರಲ್ಲಿ ಇನ್ಯಾರೋ ಒಂದು ರಾಜಕೀಯ ಮಾಡೋದು ತಪ್ಪತ್ತೆ. ಇಷ್ಟು ದಿನ ದ್ರಾವಿಡ ಚಳವಳಿಯ ಹೆಸರಲ್ಲಿ ತಮಿಳು ರಾಜಕೀಯ ಪಕ್ಷಗಳು ಹಿಂದೂ ವಿರೋಧಿ ಅಂತ ಗುರುತಿಸ್ಕೊಳ್ತಾ ಇದ್ವು. ಹೀಗಾಗಿ ತಮಿಳುನಾಡಲ್ಲಿ ಕೂಡ ಇವತ್ತಲ್ಲ ನಾಳೆ ಕಮಲ ಅರಳೋದಕ್ಕೆ ಅವಕಾಶ ಇತ್ತು. ಇನ್ನು ದೇವಾಲಯಗಳ ವಿಷಯದಲ್ಲಿ ಮತ್ತು ಅಲ್ಲಿನ ಹಿಂದೂ ಹಕ್ಕುಗಳ ರಕ್ಷಣೆಗಾಗಿ ಹಿಂದೂ ಮುನ್ನಾಣಿ ಪಾರ್ಟಿ ಕೆಲಸ ಮಾಡ್ತಾ ಇತ್ತು. ಅವರ ಶ್ರಮದ ಲಾಭ ಕೂಡ ಬಿಜೆಪಿಗೆ ಆಗ್ತಾ ಇತ್ತು. ಈಗ ವಿಜಯ್ ಸಾಫ್ಟ್ ಹಿಂದುತ್ವವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಇದು ಅಲ್ಲಿನ ಬಿಜೆಪಿ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ವಿಜಯ್ಗೆ ಸಹಾಯ ಮಾಡಬಹುದು. ಇನ್ನು ಈಗ ಅಣ್ಣಾಮಲೈ ಕೂಡ ಬಿಜೆಪಿಯಿಂದ ಹೊರ ಹೋಗಿದ್ದಾರೆ. ಬಿಜೆಪಿ ಅಲ್ಲಿ ಮತ್ತಷ್ಟು ಬಲ ಕಳ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಜೋಸೆಫ್ ವಿಜಯ್ ಅವರ ಸಾಫ್ಟ್ ಹಿಂದುತ್ವ ಬಿಜೆಪಿಯನ್ನ ತಮಿಳು ನೆಲದಿಂದ ಮತ್ತಷ್ಟು ದೂರ ಮಾಡೋ ಸಾಧ್ಯತೆಗಳಿರ್ತವೆ. ಜೊತೆಗೆ AIADMKಯ ಮತದಾರರನ್ನು ಕೂಡ ವಿಜಯ್ ಸೆಳೆದು ಬಿಡೋ ಅವಕಾಶ ಅಲ್ಲಿ ಕಾಣ್ತಾ ಇದೆ. ಒಟ್ಟಲ್ಲಿ ಇಷ್ಟು ದಿನ ದೇವಾಲಯದ ದುಡ್ಡು ತಗೊಂಡು ತಾವು ಪ್ರಚಾರ ಪಡ್ಕೊಳ್ತಾ ಇದ್ದ DMKಗಳಿಗಿಂತ ಈ TVKಯ ವಿಜಯ್ ಸ್ವಲ್ಪ ಭಿನ್ನವಾಗಿ ಯೋಚಿಸ್ತಾ ಇರೋದಿಲ್ಲಿ ಕಾಣ್ತಾ ಇದೆ. ಇದು ಗೆಳೆಯರೆ ತಮಿಳುನಾಡಿನ ದೇವಾಲಯಗಳ ಹಣದ ಬಗ್ಗೆ ಅಲ್ಲಿನ ಸರ್ಕಾರ ತಗೊಂಡಿರೋ ನಿರ್ಧಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.